ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಮೃತ ಸುಲ್ವೆ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಟೈಟಲ್ ಕಾರ್ಡಲ್ಲಿ ನೋಡಿರೋ ಹಾಗೆ ಸಿಮ್ಟಮ್ಸ್ ಆಫ್ ಗರ್ಲ್ ಬೇಬಿ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ನನಗೂ ಒಬ್ಬಳು ಹೆಣ್ಮಗಳಿದ್ದಾಳೆ. ಸೊ ತುಂಬಾ ಖುಷಿ ಆಗ್ತಿದೆ ಈ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ. ಇದನ್ನು ಯಾವುದೇ ರೀತಿ ಪರ್ಸ್ನಲ್ ಆಗಿ ತೊಗೋಬೇಡಿ, ಏಕೆಂದರೆ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಮತ್ತು ನನ್ನ ಸಿಸ್ಟರ್ಸ್ ಕಸಿನ್ಸ್ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ನಿಮಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಒಂದಿಷ್ಟು ಪಾಯಿಂಟ್ಸ್ನ ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ, ಒಂದು ಟಾಪ್ 10 ಪಾಯಿಂಟ್ಸ್. ಅದು ನಿಮಗೆ ಅಟ್ಲೀಸ್ಟ್ ಒಂದು 5 ಪಾಯಿಂಟ್ಸ್ ಅದು ರಿಲೇಟ್ ಆಗ್ಬೋದು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ 10 ಪಾಯಿಂಟ್ಸ್ ಯಾವ್ಯಾವುದು ಅಂತ ನೋಡ್ಕೊಂಡು ಬರೋಣ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮೊದಲನೇ ಪಾಯಿಂಟ್ ಬಂದುಬಿಟ್ಟು 1.5 ತಿಂಗಳಿಂದ 2 ತಿಂಗಳ ಒಳಗಡೆ ನೀವೇನು ಸ್ಕ್ಯಾನಿಂಗ್ ಮಾಡಿಸ್ತೀರಲ್ಲ, ಆವಾಗ ಹೆಣ್ಣು ಪಾಪುಗಾದರೆ ಅಬೋವ್ 150 FHR ರೇಟ್ ಇರುತ್ತೆ. ಹೆಣ್ಮಕ್ಳಿಗೆ ಹಾರ್ಟ್ ಬೀಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದು ನೀವು ಇನಿಷಿಯಲ್ ಡೇಸಲ್ಲಿ ಮಾಡಿದರೆ ಮಾತ್ರ ಅದು ಪಕ್ಕ ಅಂತ ಅರ್ಥ. ಆಮೇಲೆ ನೀವು 3 ಮಂತ್ಸ್ 5 ಮಂತ್ಸ್ 9 ಮಂತ್ಸ್ ಬಾಯ್ ಬೇಬಿ ಗರ್ಲ್ ಬೇಬಿದು ಸೇಮೇ ಇರುತ್ತೆ. ಅದ್ರಲ್ಲಿ ನೀವು ಖಂಡಿತವಾಗ್ಲೂ ಕಂಡುಹಿಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಎರಡನೇ ಪಾಯಿಂಟ್ ಬಂದು ಫುಡ್ಡಿ. ಯೂಶ್ವಲಿ ಹೆಣ್ಮಕ್ಳು ಫುಡ್ಡಿನೇ, ಅದರಲ್ಲೂ ಈ ಹೊಟ್ಟೆ ಒಳಗಡೆ ಹೆಣ್ಣು ಪಾಪು ಇದ್ದಾಗ ತುಂಬಾ ಫುಡ್ಡಿ ಅಂತ ಹೇಳ್ಬೋದು. ತುಂಬ ಸ್ವೀಟ್ಸ್, ಸ್ನ್ಯಾಕ್ಸು, ಚಾಟ್ಸ್ಗಳನ್ನ ತಿನ್ನಬೇಕು ಅಂತ ತುಂಬಾ ಅನಿಸುತ್ತೆ. ನನಗಂತೂ ತುಂಬಾ ಕ್ರೇವಿಂಗ್ ಇತ್ತು. ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಸ್ಕಿನ್ ಗ್ಲೋಯಿಂಗ್. ಯೂಶ್ವಲಿ ಹೆಣ್ಮಕ್ಳು ಪ್ರೆಗ್ನೆಂಟ್ ಇದ್ದಾಗ ತುಂಬಾ ಸ್ಕಿನ್ ಗ್ಲೋಯಿಂಗ್ ಆಗಿರುತ್ತೆ, ಕ್ಲಿಯರ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಕಾಣ್ತಿರ್ತೀವಿ. ನಾರ್ಮಲ್ ಆಗಿರೋದಕ್ಕಿಂತ ತುಂಬಾ ಗ್ಲೋಯಿಂಗ್, ಏನೂ ಮೇಕಪ್ ಮಾಡ್ಕೊಳ್ಳಿಲ್ಲದೆ ಇದ್ದರೂ ಸಹ ತುಂಬ ಚೆನ್ನಾಗಿ ಕಾಣಿಸ್ತೀವಿ. ಎಷ್ಟು ಮಟ್ಟಿಗೆ ಕ್ಲಿಯರ್ ಆಗಿರುತ್ತೆ ಅಂದರೆ ಸ್ಕಿನ್ನು, ನಾವೀಗ ಮಾಮೂಲಿ ಡೇಸಲ್ಲಿ ಇದ್ದರೂ ಬೇಕು ಅಂದರೆ ಆ ಸ್ಕಿನ್ ಬರಲ್ಲ, ಅಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಎಲ್ಲ ಕ್ಲಿಯರ್ಡ್ ಆಗಿರುತ್ತೆ. ಆಮೇಲೆ ವೇಟ್ ಗೇನ್ ತುಂಬ ಜಾಸ್ತಿ ಆಗುತ್ತೆ. ಆವಾಗಲೇ ಹೇಳಿದೆ, ಹೆಣ್ಮಕ್ಳು ಕನ್ಸೀವ್ ಇದ್ದಾಗ ತುಂಬಾ ಫುಡ್ಡಿ ಇರ್ತೀವಿ ಅಂತ. ಒಬ್ವಿಯಸ್ಲಿ ವೇಟ್ ಗೇನು ತುಂಬ ಜಾಸ್ತಿನೇ ಇರುತ್ತೆ. ಅರೌಂಡ್ 10 kg ಮೇಲಂತೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಷ್ಟು ವೇಟ್ ಗೇನ್ ಅಂತೂ ಹೆಣ್ಮಕ್ಳು ಕನ್ಸೀವ್ ಇದ್ದಾಗ ಆಗುತ್ತೆ. ಹೆಣ್ಮಕ್ಳು ಹೊಟ್ಟೆ ಒಳಗಿದ್ದಾಗ ತುಂಬಾ ಆ್ಯಕ್ಟಿವ್ ಆಗಿರ್ತೀವಿ. ಅಷ್ಟು ಟಯರ್ಡ್ ಫೀಲ್ನೆಸ್ ಆಗಿರ್ಬೋದು, ಲೋ ಎನರ್ಜಿ ಆ ಥರ ಏನೂ ಫೀಲ್ ಆಗೋಲ್ಲ. ಯೂಶ್ವಲಿ ಹೆಣ್ಮಕ್ಳನ್ನ ಆ್ಯಕ್ಟಿವ್ ಅಲ್ಲ, ತುಂಬ ಕ್ರಿಯೇಟಿವು, ಮಲ್ಟಿ ಟಾಸ್ಕಿಂಗ್ ಅಲ್ಲ ಹೆಣ್ಮಕ್ಳಂದರೆ. ಸೊ ಹೆಣ್ಮಕ್ಳು ಪ್ರೆಗ್ನೆಂಟ್ ಇದ್ದಾಗ ತುಂಬಾ ಆ್ಯಕ್ಟಿವ್ ಆಗಿರ್ತೀವಿ. ಟಯರ್ಡ್ ಆದರೂ ಸ್ವಲ್ಪ ಹೊತ್ತು, ಒಂದು ಸರ್ಟೆನ್ ಪೀರಿಯಡ್ ತನಕ ಅಷ್ಟೇ ಟಯರ್ಡ್ ಆಗಿರ್ತೀವಿ. ಮತ್ತೆಲ್ಲ ಗೆಟ್ ಬ್ಯಾಕ್ ಟು ದ ವರ್ಕ್ ಅನ್ನೋ ರೀತಿ ತುಂಬ ಆ್ಯಕ್ಟಿವ್ ಆಗಿರ್ತೀವಿ. ಆ್ಯಂಡ್ 6th ಪಾಯಿಂಟ್ ಬಂದುಬಿಟ್ಟು ಡ್ಯೂ ಡೇಟ್ ಕಂಪ್ಲೀಟ್ 9 ಮಂತ್ಸ್ ತನಕ. ಯೂಶ್ವಲಿ ಮೋಸ್ಟ್ ಆಫ್ ಎಲ್ಲ ಹೆಣ್ಮಕ್ಳು 9 ಮಂತ್ ಕಂಪ್ಲೀಟ್ ಮಾಡ್ತಾರೆ. ಅಂದರೆ ಫುಲ್ 9 ಮಂತ್ ಫುಲ್ ಕಂಪ್ಲೀಟ್ ಮಾಡಿ 10 ಮಂತ್ಸಿಗೆ ಇನ್ನೇನು ಒಂದು 2-3 ವೀಕ್ಸ್ ಇರ್ಬೋದು, ಇಲ್ಲ 1 ವೀಕ್ ಇದ್ದು ಹಾಗೆ ಡೆಲಿವರಿ ಆಗ್ತಾರೆ. ಹೆಣ್ಮಕ್ಳು ಹೊಟ್ಟೆ ಒಳಗೆ ತುಂಬ ದಿನ ಜಾಸ್ತಿ ಇರ್ತಾರೆ ಗಂಡು ಮಕ್ಕಳಿಗೆ ಕಂಪ್ಯಾರಿಟಿವ್ ಮಾಡಿದ್ರೆ. ಹೈ ವಾಮಿಟಿಂಗ್. ಹೆಣ್ಮಕ್ಳಿಗೆ ಪ್ರೆಗ್ನೆಂಟ್ ಇದ್ದಾಗ ತುಂಬಾ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿನೇ ಇರುತ್ತೆ. ಗಂಡು ಮಕ್ಕಳಿಗೆ ಇರುತ್ತೆ, ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಹೆಣ್ಮಕ್ಳು ಪ್ರೆಗ್ನೆಂಟ್ ಇದ್ದಾಗ ನನಗಂತೂ ಫಸ್ಟ್ 3 ಮಂತ್ಸ್ ಊಟನೇ ಸೇರ್ತಾ ಇರಲಿಲ್ಲ. ನೀರು ಕುಡಿದ್ರೂ ವಾಮಿಟ್ ಆಗ್ತಿತ್ತು, ಬ್ರೆಡ್ ಊಟಿ ಏನು ತಿಂದರೂ ವಾಮಿಟ್ ಆಗ್ತಾಯಿತ್ತು. ಹೈಲಿ ವಾಮಿಟಿಂಗ್ ಇರುತ್ತೆ ಫಸ್ಟ್ 3 ಮಂತ್ಸು ಹೆಣ್ಣು ಪಾಪು ಇದ್ದಾಗ. ಆ್ಯಂಡ್ 8th ಪಾಯಿಂಟ್ ಬಂದು ಹೈ ಟಮ್ಮಿ, ಬಿಗ್ ಟಮ್ಮಿ ಇರುತ್ತೆ. ಅಂದರೆ ತುಂಬಾ ಟಮ್ಮಿ ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ ಬಾಯ್ ಬೇಬಿಗೆ. ತುಂಬ ಜಾಸ್ತಿ ಟಮ್ಮಿ ಅಂದರೆ ತುಂಬ ಜಾಸ್ತಿ ಇರುತ್ತೆ. ಏನೋ ಒಂಥರ ಫುಲ್ಲು ಜಾಸ್ತಿ ವೇಟ್ ಆಗಿರ್ತೀವಲ್ಲ, ತುಂಬಾ ಜಾಸ್ತಿ ಟಮ್ಮಿ ಅನಿಸುತ್ತೆ. ಕುತ್ಕೊಳೋಕ್ಕೂ ಕಷ್ಟ, ಎದ್ದೇಳೋದಕ್ಕೂ ಕಷ್ಟ, ತುಂಬ ಸುಸ್ತು, ಹೈ ಫೀಲ್ ಆಗ್ತಾ ಇರುತ್ತೆ, ತುಂಬಾ ಟಮ್ಮಿ ಇರುತ್ತೆ. 9th ಪಾಯಿಂಟ್ ಬಿಡು ಹೈ ಇನ್ ಮೂಮೆಂಟ್ಸ್. ಹೆಣ್ಮಕ್ಳು ಜಾಸ್ತಿ ಹೊಟ್ಟೆ ಒಳಗಿದ್ದಾಗ ಹೈಪರ್ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು. ತುಂಬಾ ಒದ್ದಾಡ್ತಿರ್ತಾರೆ. ಅದ್ರಾಗೂ ಜಾಸ್ತಿ ರೈಟ್ ಸೈಡ್ ಅವ್ರಿಗೆ ಕಂಫರ್ಟಬಲ್ ಆಗಿರುತ್ತೆ. ಸೊ ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ ಹೆಣ್ಮಕ್ಳು. ಅಂದರೆ ನಾನು ಆವಾಗಲೇ ಹೇಳಿದೆ, ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಮ್ಯೂಸಿಕ್ ಕೇಳಿ ತುಂಬಾ ನಿಮಗೆ ಮಕ್ಕಳು ಒಳಗಡೆಯಿಂದನೇ ಒದಿತಾ ಇರೋ ಶಬ್ದ ಕೇಳಿಸ್ತದೆ. ಹೆಣ್ಮಕ್ಳು ಹೊಟ್ಟೆ ಒಳಗೆ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರ್ತಾರೆ. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಬಂದುಬಿಟ್ಟು ಬಿಗ್ ನೋಸ್. ಹೆಣ್ಮಕ್ಳು ಕನ್ಸೀವ್ ಇದ್ದಾಗ ಮೂಗು ಬಂದು ಸ್ವಲ್ಪ ದೊಡ್ಡದಾಗೇನು ಇರಲ್ಲ, ಹಾಗೆ ಮಾಮೂಲಿ ನಮ್ದೀಗ ಹೇಗಿರುತ್ತೋ ಹಾಗೇ ಇರುತ್ತೆ. ಪರ್ಟಿಕ್ಯುಲರ್ ಆಗಿ ದೊಡ್ಡದಾಗಿರೋದು ಆ ಥರ ಏನಿರಲ್ಲ. ಎಲ್ಲ ಕೆನ್ನೆ ಬಂದುಬಿಟ್ಟು ಊದ್ಕೊಂಡಿರುತ್ತೆ, ಒಂಥರ ಬಬ್ಲಿ ಆಗಿ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾರೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ಈ 10 ಪಾಯಿಂಟಲ್ಲಿ ಅಟ್ಲೀಸ್ಟ್ ನಿಮಗೆ ಒಂದು 5 ಪಾಯಿಂಟ್ ಆದರೂ ನೀವು ರಿಲೇಟ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು ಪಾಯಿಂಟ್ ಮಲ್ತಿದ್ದೆ, ಹೆಣ್ಮಕ್ಳು ಪ್ರೆಗ್ನೆಂಟ್ ಇದ್ದಾಗ ಕಾಲು ತುಂಬಾ ಊದ್ಕೊಂಡಿರುತ್ತೆ. ಯೂಶ್ವಲಿ 5 ಮಂತ್ಸಿಗೆಲ್ಲ ಊದ್ಕೊಳಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಕೆಲವೊಬ್ಬರಿಗೆ ಗಂಡು ಮಕ್ಕಳು ಇದ್ದಾಗೂ ಆಗುತ್ತೆ, ಬಟ್ ಜಾಸ್ತಿ ಜನಕ್ಕೆ ಹೆಣ್ಮಕ್ಳು ಪ್ರೆಗ್ನೆಂಟ್ ಇದ್ದಾಗ ಕಾಲು ಬೇಗ ಊದ್ಕೊಂಡ್ಬಿಡುತ್ತೆ. ಸೊ ಇವೆಲ್ಲ ಪಾಯಿಂಟ್ಸು ಅಟ್ಲೀಸ್ಟ್ ನಿಮ್ಗೊಂದು 5% ಆದರೂ ನೀವು ರಿಲೇಟ್ ಮಾಡ್ಕೋಬೋದು ಹೆಣ್ಣು ಪಾಪು ಇರೋರು.
ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟೋ ತನಕ ನನ್ನ ವೀಡಿಯೋನ ಯಾರೆಲ್ಲ ಸ್ಕಿಪ್ ಮಾಡದೆ ವಾಚ್ ಮಾಡಿರೋ ಥ್ಯಾಂಕ್ ಯು ಸೋ ಮಚ್. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್.